ನಾನು ನಿರೋಷ ಬಗ್ಗೆ ಮಾತಾಡ್ಬಾರ್ದಾ? ಆಯ್ತು ಬಿಡಿ, ನೀವಿಬ್ರು ನಿಮ್ಗಿಷ್ಟ ಬಂದ ಹಾಗಿರಿ. ರಂಜಿತ್ ಪ್ಲೀಸ್, ನೀವು ಸುಮ್ಮನೆ ಇದ್ಬಿಡಿ. ಮಗುನು ಚಿವುಟಿ ತೊಟ್ಟು ತಗೋ ಕೆಲಸ ಮಾಡಬೇಡಿ. ಕಾಫಿ ಕೊಡಲ್ವಾ? ಏನಾಗಿದೆ ನಿಂಗೆ? ನನ್ಗೇನೂ ಆಗಿಲ್ಲ, ಆಗಿರೋದಲ್ಲ ನಿಮ್ಗೆ. ಮೊದ್ಲಿನ ಹಾಗಿಲ್ಲ ನೀವು. ಮದ್ವೆ ಆದ್ಮೇಲೆ ತುಂಬಾ ಬದಲಾಗಿದ್ದೀರಾ. ನಾನೆಲ್ಲ ಬದಲಾಗಿರೋದು ನೀನ್ ನೋಡೋ ದೃಷ್ಟಿ. ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೂ ಅನುಮಾನ ಪಡ್ತಿರ್ತೀಯ ನನ್ನ ಮೇಲೆ. ಸಾಕ್ಷಿ ಇದು ಸಣ್ಣ ವಿಷಯನಾ? ನಿಮಗಿದು ಸಣ್ಣ ವಿಷಯ ಆಗಿರ್ಬೋದು, ನನಗಲ್ಲ. ಏನು ಅಂಥದ್ದು ಏನು ಮಾಡಿದ್ದೀನಿ ನಾನು? ಸುಮ್ಮನೆ ಬೆಳಿಗ್ಗೆ ವಾದ ಮಾಡಬೇಡ ಸಾಕ್ಷಿ. ನಿಮ್ಮನ್ನ ನಂಬಿ ಮನೆಯವ್ರನ್ನೆಲ್ಲ ಬಿಟ್ಟು ಬಂದೆ. ನನ್ನ ಅಣ್ಣ ತಮ್ಮ ಇಬ್ರು ಸಾರಿ ಹೇಳಿದ್ರು ನಿಮ್ಮನ್ನ ಮದ್ವೆ ಆಗ್ಬೇಡ ಅಂತ. ಆದ್ರೆ ಅವ್ರ ಮಾತೆಲ್ಲ ಧಿಕ್ಕರಿಸ್ ಬಂದು ನಿಮ್ಮನ್ನ ಮದ್ವೆ ಆಗಿದ್ದಕ್ಕೆ ಒಳ್ಳೆ ಮರ್ಯಾದನೆ ಕೊಡ್ತಾ ಇದ್ದೀರಾ. ನಂಬಿ ಮೋಸ ಹೋದೆ ನಾನು. ಮೋಸ ಹೋಗಿದ್ದು ನೀನಲ್ಲ ಸಾಕ್ಷಿ, ನಾನು. ನಿನ್ನ ಪ್ರೀತಿನ ನಂಬ್ಕೊಂಡು ಬಂದಿದ್ದಕ್ಕೆ ಇಷ್ಟು ಬೇಗ ಅಪನಂಬಿಕೆ ಬಂದು ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ ನೀನು? ಇದರಲ್ಲೇ ಗೊತ್ತಾಗುತ್ತೆ ನಿಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತ. ನಾನ್ ನಿಮ್ಮ ಮೇಲೆ ಇಟ್ಟಿದ್ದ ನಂಬಿಕೆಗೆ ಪ್ರೀತಿಗೆ ನೀವು ದ್ರೋಹ ಮಾಡ್ತಾ ಇದ್ರು. ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾಗಿತ್ತ? ಸಾಕ್ಷಿ ನಿನಗೆ ದ್ರೋಹ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ರೆ ಮದುವೆಗೆ ಮುಂಚೆನೆ ಮಾಡ್ತಿದ್ದೆ. ಆದ್ರೆ ನಾ ಹಾಗೆ ಮಾಡಲಿಲ್ಲ. ಯಾಕೆ ಹೇಳೋ? ನಾನು ನಿನ್ನ ಅಷ್ಟು ಪ್ರೀತಿಸ್ತಿದ್ದೆ. ಆ ನಂಬಿಕೆ ಮೇಲೆ ನಾನು ಒಬ್ಬ ಒಳ್ಳೆ ಮನುಷ್ಯನಾಗಬೇಕು, ನನ್ನ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಇಷ್ಟು ಕಷ್ಟಪಡ್ತಿರೋದು. ಆದ್ರೆ ನೀನು ಸಣ್ಣ ಸಣ್ಣ ವಿಷಯಕ್ಕೂ ಅನುಮಾನ ಪಟ್ಟು ಹಿಂಸೆ ಕೊಡ್ತಿದ್ಯಾ. ನೀನು ಅನುಮಾನ ಪಡ್ತಿರೋ ವಿಷಯ ನೆನ್ಸ್ಕೊಂಡ್ರೆ ನಿನ್ ಮೇಲೆ ಅಸಹ್ಯ ಆಗುತ್ತೆ ನನಗೆ. ಅಸಹ್ಯ ಆಗತ್ತಾ? ಹಾಗಾದ್ರೆ ನನ್ನ ಜೊತೆಗೆ ಇರ್ಬೇಡಿ, ಹೋಗಿ. ಹೋಗ್ತೀನಿ, ನೀನೊಬ್ಬಳೆ ನೆಮ್ಮದಿಯಾಗಿರೋ. ಸಾಕ್ಷಿ, ಇಲ್ಲೋಡು, ನಿಮ್ ತಂದೆ ಬಂದಿದ್ದಾರೆ. ಏನ್ ಮಾಡೋದೀಗ? ಸೂರ್ಯ ಏನಾದ್ರು ನನ್ನ ಇಲ್ಲಿ ನೋಡಿದ್ರೆ ನನ್ನ ಕತೆ ಅಷ್ಟೇ. ನಾನು ಸೂರ್ಯನ ಕಣ್ ತಪ್ಪಿಸಿ ಇಲ್ಲಿಂದ ಹೋಗ್ಲೇಬೇಕು. ನಿಮ್ಮಿಬ್ಬರ ಮಧ್ಯೆ ಯಾಕೆ ಜಗಳ ಆಗಿದೆ ಅಂತ ನಾನು ಕೇಳೋದಕ್ಕೆ ಬಂದಿಲ್ಲ. ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಆಗಿದೆ ಅಂತ ನನಗೆ ಗೊತ್ತಾಯ್ತು, ಅದಕ್ಕೆ ಬಂದೆ. ಸಂಸಾರ ಅಂದಮೇಲೆ ಕೋಪ, ಜಗಳ, ಅನುಮಾನ ಇದೆಲ್ಲ ಬಂದೇ ಬರುತ್ತೆ. ಅದೆಲ್ಲ ಕ್ಷಣಿಕವಾಗಿರ್ಬೇಕು ಹೊರತು ಅದನ್ನೇ ನೆನಪು ಮಾಡಿಕೊಂಡು ಪದೇ ಪದೇ ಹೀಗೆ ಜಗಳ ಮಾಡೋದು ಒಳ್ಳೇದಲ್ಲ.
ನೀವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆ ಆಗಿರೋರು. ಈಗ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡ್ಕೊಳ್ತಿದ್ರೆ ನಿಮ್ಮನ್ನ ದ್ವೇಷ ಮಾಡೋರಿಗೆ ಆಡ್ಕೊಳ್ಳೋಕ್ಕಾಗಲ್ವಾ? ಅಲ್ವಾ ಸಾಕ್ಷಿ? ನಿಮ್ಮಿಬ್ಬರಿಗೂ ಒಂದು ಮಾತು ಹೇಳ್ತೀನಿ ಕೇಳಿ. ಸಂಸಾರ ಅನ್ನೋದು ದೊಡ್ಡ ಸಾಗರ ಇದ್ದಾಗ, ಅದರಲ್ಲಿ ಪ್ರಯಾಣ ಮಾಡೋದಕ್ಕೆ ದೋಣಿ ಜೊತೆ ಅಂಬಿಗ ಇಬ್ರು ಮುಖ್ಯ. ಇಬ್ಬರಲ್ಲೊಬ್ರು ಚೆನ್ನಾಗಿಲ್ಲ ಅಂದ್ರು ಸಂಸಾರ ಅನ್ನೋ ಸಾಗರದಲ್ಲಿ ಮುಳುಗೋಗೋದಂತೂ ಗ್ಯಾರಂಟಿ. ಈ ಜೀವನನ ಅರ್ಥ ಮಾಡ್ಕೋಬೇಕು ಅಂದ್ರೆ ಶ್ರದ್ಧೆ, ತಾಳ್ಮೆ, ನಂಬಿಕೆ ಇದು ತುಂಬಾ ಮುಖ್ಯ. ನೋಡಿ ರಂಜಿತ್, ಸಾಕ್ಷಿ ಇನ್ನೂ ತುಂಬಾ ಚಿಕ್ಕವಳು. ಜೀವನನ ತಿಳ್ಕೋಬೇಕಾದ್ರು ಅವಳಿಗೆ ಸರಿಯಾದು ತಪ್ಪ್ಯಾವುದು ಒಂದು ಗೊತ್ತಾಗಲ್ಲ. ಅವಳೇನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ, ಕೈ ಮುಗಿದು ಕೇಳ್ಕೊತೀನಿ. ಅಯ್ಯೋ ಮಾವ, ನೀವೇ ನನಗೆ ಕೈ ಮುಗಿತಾ ಇದ್ದೀರಾ? ನೀವು ನನ್ನ ಪಾಲ್ಗೆ ದೇವರಿದ್ದ ಹಾಗೆ ಒಂದು ಸುಂದರವಾದ ಬದುಕು ಕಟ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಾನು ತುಂಬ ಚಿಕ್ಕವನು, ನೀವು ನನಗೆ ಕೈ ಮುಗಿಯೋದು ಚೆನ್ನಾಗಿರಲ್ಲ ಮಾವ, ಪ್ಲೀಸ್. ನಾನು ನಿಮ್ಮ ಮಾವ ಕೇಳ್ಕೊತಿಲ್ಲ ರಂಜಿತ್, ಒಂದು ಹೆಣ್ಣಿನ ತಂದೆಯಾಗಿ ಕೇಳ್ಕೊತಾ ಇದ್ದೀನಿ. ನನಗೆ ಗೊತ್ತು ನಿಮ್ಮಿಬ್ಬರ ಮಧ್ಯೆ ಆಗಿರೋ ಮನಸ್ತಾಪಕ್ಕೆ ನೀವು ಕಾರಣ ಅಲ್ಲ ಅಂತ. ಇಲ್ಲ ಮಾವ, ನೀವು ಅನ್ಕೊಂಡಾಗೆ ನಮ್ಮ ಮಧ್ಯೆ ಯಾವ ಜಗಳನೂ ಇಲ್ಲ. ಅದೇ ಗಂಡ ಹೆಂಡತಿ ಮಧ್ಯೆ ಇರುತ್ತಲ್ಲ ಸಣ್ಣ ಮುನ್ಸು ಅಷ್ಟೇ. ಸಾಕ್ಷಿ ಏನು ಅಂತ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಮಾವ. ಇದರಲ್ಲಿ ಇವಳ್ದೇನು ತಪ್ಪಿಲ್ಲ. ನನ್ನ ಮಗಳದೇನು ತಪ್ಪಿಲ್ಲ ಅಂತ ಹೇಳಿದ್ರಲ್ಲ, ಅದು ನಿಮ್ಮ ದೊಡ್ಡ ಗುಣ. ರಂಜಿತ್ ಅಂತ ಒಳ್ಳೆ ಮನುಷ್ಯನ ಮದುವೆ ಆಗಿದೆಯಾ ಸಾಕ್ಷಿ? ಅವ್ರ ಮೇಲೆ ನಂಬಿಕೆ ಇಡು, ಸುಮ್ಮನೆ ಜಗಳ ಮಾಡಬೇಡ. ಇಷ್ಟೋ ತನಕ ನಾನು ನಿಮ್ಗೆ ಹೇಳಿದ್ದು ನಿಮಗೆ ಅರ್ಥ ಆಗಿದೆ. ಇನ್ನು ಮುಂದೆ ನಿಮ್ಮಿಬ್ಬರ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಅಲ್ಲ. ಮುಖ್ಯವಾದ ವಿಷಯನೇ ಮರ್ತುಬಿಟ್ಟೆ. ನಾಳೆ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ. ಆದಿ ಬದುಕಲ್ಲಿ ಹೊಸ ಅಧ್ಯಾಯ ಶುರುವಾಗ್ತಿದೆ. ಅಲ್ಲಿ ನೀವಿಬ್ರು ಇರೋದು ತುಂಬಾನೇ ಮುಖ್ಯ. ಈ ಜಗಳನ ಇಲ್ಲಿಗೆ ಬಿಟ್ಟು ನಾಳೆ ಖುಷಿಯಾಗಿ ಮನೆಗೆ ಬನ್ನಿ. ಅಲ್ಲ ಎಲ್ಲಿಗೆ ಹೊರಟ? ಅದೇ ಸಾಕ್ಷಿ ಮನೆ ಕಣೋ, ಬಾರ ಹೋಗ್ಬರೋಣ. ನೀವು ಅಲ್ಲಿಗೆ ಹೋಗ್ಬಾರ್ದು ಅಂತ ಹೇಳಿರ್ಲಿಲ್ವಾ? ಈಗಿನ ಪರಿಸ್ಥಿತಿ ಹಾಗಿಲ್ಲ ಕಣೋ,
ರಂಜಿತ್ ಮತ್ತೆ ಸಾಕ್ಷಿ ತುಂಬಾ ಜಗಳ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಸಮಾಧಾನ ಮಾಡ್ಬಾರಣ್ಣಪ್ಪ. ಈಗ ಹಾಗೆ ಆಗುತ್ತೆ ಅಂತ ನಂಗೆ ಗೊತ್ತಿತ್ತಮ್ಮ. ನಿಮಗೆ ನಾನು ಅವತ್ತೇ ಹೇಳಿದ್ದೆ, ಆದ್ರೆ ನೀವು ನನ್ನ ಮಾತು ನಂಬಿದ್ರಾ? ಈಗ ಅದನ್ನೆಲ್ಲ ಮಾತಾಡೋಷ್ಟು ಟೈಮ್ ಇಲ್ಲ ಆದಿತ್ಯ, ನಡಿ. ಮಾ, ನೀವಲ್ಲಿ ಹೋಗಿ ಎಷ್ಟೇ ಸಮಾಧಾನ ಮಾಡಿದ್ರು ಅಷ್ಟೇ. ಆ ರಂಜಿತ್ ಜೊತೆ ಸಂಸಾರ ಮಾಡಕ್ಕಾಗಲ್ಲ. ಅವನಿಗೆ ಆ ಯೋಗ್ಯತೆನೇ ಇಲ್ಲಮ್ಮ. ಈಸ್ ಅನ್ ಇಡಿಯಟ್. ನಾನು ನಿಮಗೆ ಅವತ್ತೇ ಹೇಳ್ದೆ, ಇವತ್ತಲ್ಲ ನಾಳೆ ರಂಜಿತ್ ಬಣ್ಣ ಬಯಲಾಗೆ ಆಗುತ್ತೆ, ಸಾಕ್ಷಿ ಮನೆಗೆ ಬಂದೇ ಬರ್ತಾಳೆ ಅಂತ. ಆದ್ರೆ ನೀವೇನ್ ಮಾಡಿದ್ರಿ? ನನ್ನೇ ಬೈದ್ರಿ. ಆದ್ರೆ ಇವತ್ತು ನಾನು ಹೇಳಿದೆ ನಿಜ ಆಯ್ತು ತಾನೆ? ನೀನ್ ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಇನ್ 2 ದಿನ ಕಾದ್ರೆ ಸಾಕ್ಷಿನ ಈ ಮನೆಗೆ ವಾಪಸ್ ಬರ್ತಾಳೆ. ಬರಲ್ಲ. ಯಾವುದೇ ಕಾರಣಕ್ಕೂ ಸಾಕ್ಷಿ ರಂಜಿತ್ನ ದೂರ ಮಾಡಿ ಬರೋದಕ್ಕೆ ಚಾನ್ಸೇ ಇಲ್ಲ. ನೀನು ಒಬ್ಬ ಅಣ್ಣನಾಗಿ ತಂಗಿ ಬಗ್ಗೆ ಈ ರೀತಿ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವಾ? ಇರೋ ಸತ್ಯ ಹೇಳೋದಕ್ಕೆ ಯಾಕೆ ನಾಚಿಕೆ ಆಗ್ಬೇಕು? ತಂಗಿ ಜೀವನ ಚೆನ್ನಾಗಿರ್ಲಿ ಅಂತ ಎಲ್ಲರೂ ಬಯಸ್ತಾರೆ. ನೀನು ಹಾಳಾಗೋಗ್ಲಿ ಅಂತ ಬಯಸ್ತೀಯಲ್ಲ. ಈ ರೀತಿ ಯೋಚನೆ ಮಾಡೋದಕ್ಕೆ ಹೆಂಗ್ ಮನಸ್ಸು ಬರುತ್ತೆ ನಿಂಗೆ? ಅವಳು ನಾವ್ ಇಷ್ಟಪಟ್ಟಿರೋ ಹುಡುಗನ ಮದ್ವೆ ಆಗಿದ್ರೆ ಅವಳಿಗೋಸ್ಕರ, ಅವಳ ಸಂಸಾರಕ್ಕೋಸ್ಕರ ನಾನು ಪ್ರಾಣ ಆದ್ರೂ ಕೊಡ್ತಿದ್ದೆ. ಆದ್ರೆ ಅವಳು ಮಾಡಿದ್ದೇನು? ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆದ್ಲು ಅಂತ ಅವಳು ಬದುಕೆ ಹಾಳಾಗೋಗ್ಲಿ ಅಂತ ಬಯಸೋನು ನೀನ್ ಒಬ್ಬನೇ ಕಣ. ಹೌದು, ನಾನೊಬ್ನೇ. ಸೊ ಅವಳು ಈಗ್ಲೂ ರಂಜಿತ್ನ ಬಿಟ್ಟು ನಮ್ಮ ಮನೆಗೆ ಬಂದಿರ್ಲಿ, ರಾಣಿ ತರ ನೋಡ್ಕೋತೀನಿ. ಸಾಕ್ಷಿ ರಂಜಿತ್ ಜೊತೆ ಜಗಳ ಮಾಡ್ಕೊಂಡು ಅವನನ್ನ ಬಿಟ್ಟು ಬಂದ್ರೆ ಜನ ಆಡ್ಕೊಳ್ಳೋದು ರಂಜಿತ್ನಲ್ಲ, ನಿನ್ನ ತಂಗಿನ ಕಣೋ. ಅರ್ಥ ಮಾಡ್ಕೋ. ಜನ ಮಾತಾಡ್ತಾರೆ ಅಂತ ನಾವ್ ಎದುರ್ಕೊಳಕ್ಕಾಗತ್ತಾ? ಹೆದರ್ಕೊಳ್ಳಬೇಕಣೋ ನಾವು. ಯಾಕಂದ್ರೆ 4 ಜನದ ಮಧ್ಯೆ ಬದುಕ್ತಾ ಇದೀವಿ. ಹೌದಾ ಅದಿ, ನೀನ್ ಮೊದಲು ಸಾಕ್ಷಿ ರಂಜಿತ್ ಮೇಲಿರೋ ದ್ವೇಷನ ಬಿಟ್ಟು ಯೋಚನೆ ಮಾಡು. ಆಗ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಏನು? ನಾನು ಆ ರಂಜಿತ್ ಮೇಲಿರೋ ದ್ವೇಷನ ಮರಿಬೇಕಾ? ಅದು ಮಾತ್ರ ಸಾಧ್ಯ ಇಲ್ಲ. ಅವನ್ ಮಾಡಿರೋ ಮೋಸನ ನೀವು ಬೇಕಾದ್ರೆ ಮರಿಬೋದು, ಆದ್ರೆ ನಾನ್ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನೀನು ನಿನ್ ದ್ವೇಷ ಮರಿದೇ ಇದ್ರು ಅವರಿಬ್ರು ಚೆನ್ನಾಗೇ ಇರ್ತಾರೆ. ಗಂಡ ಹೆಂಡತಿ ಅಂದ್ಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಅದಕ್ಕೆ ಯಾರು ಮನೆ ಬಿಟ್ಟು ಬರಲ್ಲ. ಈಗ ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರಲ್ಲ. ಇವತ್ತಲ್ಲ ನಾಳೆ ಸಾಕ್ಷಿ ಪರ್ಮನೆಂಟ್ ಆಗಿ ನಮ್ಮ ಮನೆಗೆ ಬಂದಿರ್ತಾಳಲ್ಲ, ಅವಾಗ ನಾನು ಮಾತಾಡ್ತೀನಿ. ಸೂರ್ಯರೇ, ನೀವೆಲ್ಲಿಗೆ ಹೋಗಿದ್ರಿ? ಸಾಕ್ಷಿ ರಂಜಿತ್ ಜಗಳ ಆಡ್ಕೊಂಡಿದ್ದು ನಿಮಗೆ ಗೊತ್ತಾಯ್ತು? ನಾನು ರಂಜಿತ್ ಮನೆಗೆ ಹೋಗಿ ಬಂದೆ. ಅವರಿಬ್ರು ಜಗಳ ಮಾಡ್ಕೊಂಡಿದ್ರು. ಗಂಡ ಹೆಂಡತಿ ಒಬ್ರೊಬ್ರು ಅರ್ಥ ಮಾಡ್ಕೊಂಡು ಬದುಕೋದೇ ಜೀವನ ಅಂತ ಬುದ್ಧಿ ಹೇಳಿ ಬಂದಿದ್ದೀನಿ. ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸತ್ಯ, ಅವರೆಲ್ಲಿ ದೊಡ್ಡದಾಗಿ ಜಗಳ ಮಾಡ್ಕೊಂಡ್ಬಿಡ್ತಾರೇನೋ ಅಂತ ನಾನು ಭಯ ಪಟ್ಬಿಟ್ಟಿದೆ. ನಿಮ್ಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ಸಾಕ್ಷಿ ಫೋನ್ ಮಾಡಿದ್ಲು ಸೂರ್ಯವ್ರೆ, ಆದ್ರೆ ಅವಳು ಏನೂ ಮಾತಾಡ್ಲಿಲ್ಲ. ಅವರಿಬ್ರು ಜಗಳ ಮಾಡ್ತಿದ್ದಿದ್ ಮಾತ್ರ ಚೆನ್ನಾಗಿ ಕೇಳಿಸ್ತಾ ಇತ್ತು. ಸಾಕ್ಷಿ ಫೋನ್ ಮಾಡಿದ್ಲ? ಅವಳು ಫೋನ್ ಮಾಡಿದ್ರೆ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ನನಗ್ಯಾಕೋ ಅನುಮಾನ, ಇದರಿಂದ ಯಾರ್ದೋ ಕೈವಾಡ ಇದೆ ಅನ್ಸುತ್ತೆ. ಸಾಕ್ಷಿ ಹೇಗ್? ಇದು ಸಣ್ಣ ವಿಷಯನ? ನಿಮಗಿದು ಸಣ್ಣ ವಿಷಯ ಆಗಿರ್ಬೋದು. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ನೋಡ್ತಾ ಇದ್ರೆ ಏನಿಲ್ಲ, ಈ ರೀತಿ ನೋಟ ನನಗೆ ಮುಜುಗರ ತರಿಸುತ್ತೆ. ಐ ಆಮ್ ಸಾರಿ. ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು
ನನ್ನ ಮಗ ನನ್ನ ಹತ್ರ ವಾಪಸ್ ಬರೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಐನೋ ನಿಮ್ಮ ಮಗ ನಿಮ್ಮ ಹತ್ರ ವಾಪಸ್ ಬರ್ತಾನೆ ಅನ್ನೋ ಆಸೆ ಇತ್ತು. ಆದರೆ ಆದರೆ ಏನಾಯ್ತು? ನನ್ನ ಮಗ ನನ್ನ ಹತ್ರ ವಾಪಸ್ ಬರ್ತಾನೆ ಅಂತ ಖುಷಿಯಾಗಿದ್ದೆ. ಹೇಗೆ ನಿಮ್ಮ ಪ್ಲಾನ್ ಫೇಲ್ ಆಯಿತು? ಕೊನೆಯ ಮೂಮೆಂಟಲ್ಲಿ ಆ ಸೂರ್ಯ ಬಂದು ಸಾಕ್ಷಿ ರಂಜಿತ್ ಮಧ್ಯ ಇದ್ದ ವೈಮನಸ್ಸನ್ನು ದೂರ ಮಾಡಿ ಅವರಿಬ್ಬರಿಗೂ ಸಮಾಧಾನ ಮಾಡಿ ಹೊರಟೋದ. ನಂಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇಡಿಯಟ್, ಯಾವಾಗಲೂ ಅಷ್ಟೇ. ನಮ್ಮ ಪ್ಲಾನ್ ಇನ್ನೇನು ಸಕ್ಸಸ್ ಆಯಿತು ಅನ್ನೋ ಟೈಮಿಗೆ ಎಂಟ್ರಿ ಕೊಟ್ಬಿಟ್ಟು ಎಲ್ಲ ಫ್ಲಾಪ್ ಮಾಡ್ತಾನೆ. ಅವನು ಎಲ್ಲಿ ಕಾಲಿಡ್ತಾನೋ ಅಲ್ಲಿ ಉಳಿಗಾಲ ಇಲ್ಲ. ನನ್ನವ್ರನ್ನೆಲ್ಲ ನನ್ನಿಂದ ದೂರ ಮಾಡಿ ತನಗೆ ಹತ್ರ ಮಾಡಿಕೊಂಡು ತಾನು ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ದಾನೆ. ತುಳಿಬೇಕು. ಅದಕ್ಕೆ ನೀವೊಂದು ಕೆಲಸ ಮಾಡಬೇಕು. ಮಾಡ್ತೀರಾ? ಏನು? ತಲೆ ತೆಗೆಯುವಂಥ ಕೆಲಸ ಏನಲ್ಲ. ಸಾಕ್ಷಿ ಹೇಗೆ ಅವ್ರ ಮನೆಯವ್ರ ಸಪೋರ್ಟ್ ಸಿಗ್ತಿದೆಯೋ ಹಾಗೆ ರಂಜಿತ್ಗೆ ನಿರೋಷ ಸಪೋರ್ಟ್ ಸಿಗೋ ಹಾಗೆ ಮಾಡಬೇಕು. ರಂಜಿತ್ ನಿರೋಷ ಮಾತು ಕೇಳೋ ಹಾಗಾಗಬೇಕು. ಕಂಪ್ಲೀಟಾಗಿ ರಂಜಿತ್ ನಿರೋಷನ್ ಮೇಲೆ ಡಿಪೆಂಡ್ ಆಗಬೇಕು. ಆಗ ನಿರೋಷನ್ ಮೂಲಕ ರಂಜಿತ್ತು ನಿಮ್ಮ ಹತ್ರ ಬರೋ ಹಾಗೆ ಮಾಡ್ಬೋದು. ರಂಜಿತ್ ನಮ್ಮ ಕಡೆ ಬರ್ತಿದ್ದ ಹಾಗೆ ನಾವು 3 ಜನ ಸೇರಿ ಆ ಸೂರ್ಯನ ಮುಗಿಸ್ಬೇಕು. ಏನಂತೀರಿ? ಅಗ್ರಿ. ಮಾ ಅಮ್ಮ, ಏನಮ್ಮ ಆಗ್ಲಿದ್ದ ಮಾತಾಡಿಸ್ತಿದ್ದೀನಿ, ಏನೋ ಮಾತಾಡ್ತಾ ಇಲ್ಲ. ಏನಾರ್ಯ? ಹೊಟ್ಟೆ ತುಂಬ ಹಸುತ್ತಿದೆ, ಏನಾದ್ರೂ ಬಡ್ಸ್ಕೊಂಬಮ್ಮ. ತಿಂಡಿ ಹಾಕೊಡೋದಕ್ಕೂ ನಾನೇ ಬರ್ಬೇಕಾ? ನೀನೇ ಹಾಕೊಂಡು ತಿನ್ಬೋದಿತ್ತಲ್ಲ. ಸ್ವಾತಿಗೆ ಹೇಳಿದ್ರೆ ಹಾಕೊಡ್ತಾ ಇದ್ಲು. ಹಾಲು ಹತ್ರನ ಬೇಕಾದ್ರೆ ತಿಂಡಿ ತಿಂದ ಹಾಗೆ ಇರ್ತೀನಿ, ಅವಳ ಹತ್ರ ಮಾತ್ರ ಬಡ್ಸ್ಕೊಳಲ್ಲ. ಯಾಕೋ ಹಾಗಂತೀಯ? ಸ್ವಾತಿ ಒಳ್ಳೆ ಹುಡುಗಿನೇ, ಏನೋ ಸ್ವಲ್ಪ ಹುಡುಗಾಟದ ಬುದ್ಧಿ ಅಷ್ಟೇ. ನೀನ್ ನೋಡೋಕೆ ತುಂಬಾ ಹ್ಯಾಂಡ್ಸಮ್ ಆಗಿದ್ಯಲ್ಲ, ಅದಕ್ಕೆ ನಿನ್ ಮೇಲೆ ಲವ್ ಇರ್ಬೋದು. ಅಮ್ಮ ಏನ್ ಹೇಳಿ? ಏನ್ ಹೇಳ್ತಿದ್ಯಾ? ನಾನ್ ಹೇಳಿದ್ದು ನೀನ್ ಅವಳನ್ನ ಲವ್ ಮಾಡ್ತಿದ್ಯಾ ಅಂತಲ್ಲ, ಅವಳು ನಿನ್ನ ಲವ್ ಮಾಡ್ತಿರ್ಬೋದು ಅಂತ. ಕನ್ನಡಿಯಲ್ಲಿ ಒಂದ್ಸಲ ಮುಖ ನೋಡ್ಕೊಂಡಿದ್ಯಾ? ಏನು ಏನಾಗಿದೆ ನನ್ನ ಮುಖಕ್ಕೆ? ಏಂಜಲ್ ತರ ಇದ್ದೀನಿ. ಏಂಜಲ್, ಯು ಲುಕಿಂಗ್ ಲೈಕ್ ಅ ಗೋಸ್ಟ್. ಯಾರ್ ಗೋಸ್ಟ್? ನೀವು ದೆವ್ವ, ಬಿಳಿ ದೆವ್ವ ತರ ಇದ್ದೀರಾ. ಇರಿ ನಿಮ್ಮ ಅಮ್ಮಂಗೆ ಹೇಳ್ತೀನಿ. ಒಂದ್ ನಿಮಿಷ ನಿಂತ್ಕೋ. ಮಾತಿದ್ರೆ ಅಮ್ಮಂಗೆ ಹೇಳ್ತೀನಿ, ಅಜ್ಜಿಗೆ ಹೇಳ್ತೀನಿ. ಬರೀ ಕೆಲ್ಸ ಇಲ್ವಾ ನಿನ್ಗೆ? ನಾನೇ ಬಿಳಿ ಗೋಸ್ಟ್, ಸರಿನಾ? ಥ್ಯಾಂಕ್ ಯು. ರೂಮಿಗೆ ಯಾಕೆ ಬಂದೆ? ಅದು ನಾಳೆ ಪೂಜೆಗೆ ನಿಮ್ಮಮ್ಮ ಸೀರೆ ತಗೊಂಡ್ ಹುಡ್ಕೋ ಅಂತ ಹೇಳಿದ್ರು, ಅದಕ್ಕೆ ಸೀರೆ ತಗೊಳ್ಳೋಣ ಅಂತ ಬಂದೆ. ನೀನ್ ಅಮ್ಮನ್ ಸೀರೆ ಉಟ್ಕೊಳ್ತಿದ್ಯಾ? ಏನು ಬೇಕಾಗಿಲ್ಲ, ಫಸ್ಟ್ ಇಲ್ಲಿಂದ ಹೊರಡು. ಆರ್ಯ, ಯಾಕಾಗ ಹೇಳ್ತಾ ಇದ್ಯಾ? ನೋಡಿ ಆಂಟಿ, ಸೀರೆ ತಗೊಳಕ್ ಬಂದ್ರೆ ಹೇಗ್ ಬೈತಾ ಇದಾರೆ. ನಾನೇ ಅವಳಿಗೆ ನನ್ನ ಸೀರೆ ಉಟ್ಕೋ ಅಂತ ಹೇಳ್ದೆ, ಅದಕ್ಕೆ ತಗೊಳಕ್ ಬಂದಿದ್ದಾಳೆ. ಅಲ್ಲಮ್ಮ, ನೀವ್ಯಾಕೆ ಇವಳಿಗೆ ಸೀರೆ ಕೊಡ್ತೀರಾ? ಅಷ್ಟು ಸೀರೆ ಉಟ್ಕೊಳ್ಬೇಕು ಅಂತ ಆಸೆ ಇದ್ರೆ ತನ್ನ ಸೀರೆನ ಉಟ್ಕೊಳ್ಳಿ ಬಿಡಿ. ಅವಳು ಸೀರೆನೆಲ್ಲ ಊರಲ್ಲೇ ಬಿಟ್ಕೊಂಡಿದ್ದಾಳಂತೆ ಕಣೋ, ಅದಕ್ಕೆ ನನ್ನ ಸೀರೆ ಉಟ್ಕೋ ಅಂತ ಹೇಳ್ದೆ. ಉಟ್ಕೊಳ್ಳಿ ಬಿಡು. ಏನು ಬೇಕಾಗಿಲ್ಲ, ಸೀರೆ ಇಲ್ಲ ಅಂದ್ರೆ 2 ಪರ್ಚೇಸ್ ಮಾಡ್ಲಿ. ನೀವ್ ಯಾಕೆ ಕೊಡ್ತೀರಾ? ಹೌದಲ್ವಾ? ನನಗೆ ಐಡಿಯಾನೇ ಹೊಳ್ದಿರ್ಲಿಲ್ಲ. ಒಂದ್ ಕೆಲ್ಸ ಮಾಡು, ನೀನೇ ಸ್ವಾತಿನ ಕರ್ಕೊಂಡು ಹೋಗಿ ಸೀರೆನ ಕೊಡ್ಸು. ನಾನ್ ಇವಳನ್ನ ಕರ್ಕೊಂಡು ಹೋಗೋದಾ? ಶೋ, ಆಗಲ್ಲ ಅಮ್ಮ, ಪ್ಲೀಸ್. ಹೋಗೋ ಸುಮ್ನೆ, ಅತಿಯಾಗಿ ಆಡ್ಬೇಡ. ನಡೀರಿ ಹೋಗೋಣ. ಓಕೆ. ಅಮ್ಮ ಕರ್ಕೊಂಡೋಗಲ್ಲ
ಐ ಆಮ್ ಸಾರಿ ಸಾಕ್ಷಿ, ನಾನು ನಿನ್ನ ಮೇಲೆ ಸಿಟ್ಟು ಮಾಡ್ಕೋಬಾರ್ದಾಗಿತ್ತು. ನೀನು ನನಗೋಸ್ಕರ ನಿಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ಬಂದಿದ್ಯಾ. ನಿನಗೆ ಬೇಜಾರಾಗದಿರೋ ಹೋಗಿ ನೋಡ್ಕೊಡೋದು ನನ್ನ ಜವಾಬ್ದಾರಿ. ಏನೋ ಸಿಟ್ಟಲ್ಲಿ ಐ ಆಮ್ ಸಾರಿ, ರಿಯಲಿ ಸಾರಿ ಸಾಕ್ಷಿ. ನನಗೆ ಅಡುಗೆನೇ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ನಿಮಗೋಸ್ಕರ ಅಡುಗೆ ಮಾಡೋದು ಕಲ್ತ್ಕೊಂಡೆ. ಬೆಳಗ್ಗೆ ಅಷ್ಟು ಪ್ರೀತಿಯಿಂದ ತಿಂಡಿ ಮಾಡಿ ತಂದ್ಕೊಟ್ರೆ ಯಾರೋ ಹೊರಗ್ನವ್ರು ಕಾಲ್ ಮಾಡಿದ್ರು ಅಂತ ನನ್ನನ್ನು ಲೆಕ್ಕಿಸ್ದೆ ಹೋಗ್ಬಿಟ್ರಿ ಅಲ್ವಾ? ಹೊರಗ್ನೋರ? ನಿರೋಷ ಹೊರಗ್ನೋರ? ಯಾಕೆ? ಅವಳು ಇನ್ನೂ ನಮ್ಮ ಅಣ್ಣನ ಮದ್ವೆ ಆಗಿಲ್ಲ. ನಿಮಗಂತೂ ಅವಳು ಹೊರಗ್ನವಳೆ.